Hey guys, welcome back to our YouTube channel. Let's go. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಅಷ್ಟೇ ನಿಮ್ಮ ಜೊತೆ ನಾನು ಕಿಚನ್ ಕ್ಲೀನಿಂಗನ್ನು ಶೇರ್ ಮಾಡಿದ್ದೀನಿ, ಹಾಗೆ ಸ್ಟವ್ ಕ್ಲೀನಿಂಗನ್ನು ಶೇರ್ ಮಾಡಿದ್ದೀನಿ. ಇವತ್ತು ಕಿಚನ್ ಸಿಂಕ್ ಕ್ಲೀನಿಂಗನ್ನು ಶೇರ್ ಮಾಡ್ತಾ ಇದ್ದೀನಿ. ಕಿಚನ್ ಸಿಂಕ್ ಕ್ಲೀನಿಂಗ್ ಅಂತ ಹೇಳಿದರೆ ಇವಾಗ ಕೆಲವೊಂದು ಟಿಪ್ಸ್ ಸಮೇತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಕಿಚನ್ ಸಿಂಕ್ ಬ್ಲಾಕ್ ಆಗದೆ ಇರೋ ಹಾಗೆ ಆಗಿದ್ರೆ ಏನು ಮಾಡೋದು, ಹಾಗೆ ಸ್ವಲ್ಪ ಶೈನಿ ಆಗಲಿಕ್ಕೆ ಹೇಗೆ ಮಾಡೋದು, ಸೊ ಡೈಲಿ ನಾವು ಕಿಚನ್ ಸಿಂಕನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕು ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಬನ್ನಿ ಮೊದಲಿಗೆ ನಾನು ಅದನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಮೊದಲಿಗೆ ಶೇರ್ ಮಾಡ್ಕೊಳ್ತೀನಿ. ಸೊ ನಮ್ಮನೆ ಸಿಂಕು ಇವಾಗ ಹೇಗಿದೆ, ಇದು ಪಾತ್ರೆ ಎಲ್ಲ ವಾಶ್ ಮಾಡಿ ಆದಮೇಲೆ ಸೊ ಖಾಲಿ ಸಿಂಕು ಹೇಗಿರುತ್ತೆ, ಸೊ ಭಾರಿ ಚಿಕ್ಕದು ಆಯಿತಾ. ಸೊ ಈ ಕಡೆ ಒಂದು ಸ್ವಲ್ಪ ಸ್ಪೇಸ್ ಹೋಗಿರೋದ್ರಿಂದ ಇಲ್ಲಿ ಸಿಂಕ್ ಅಂತೂ ತುಂಬ ಚಿಕ್ಕದು, ಜಾಸ್ತಿ ಪಾತ್ರೆ ಹಾಕಿದರೆ ಇಲ್ಲಿ ವಾಶ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವಾಗವಾಗನೇ ಪಾತ್ರೆಗಳನ್ನು ನಾನು ವಾಶ್ ಮಾಡ್ಕೊಂಡು ಬಿಡ್ತೀನಿ. ನಾನು ದಿನನಿತ್ಯ ಸಿಂಕ್ ಕ್ಲೀನ್ ಮಾಡಲಿಕ್ಕೆ ಏನೆಲ್ಲ ಬಳಸ್ತೀನಿ ಅನ್ನೋದನ್ನು ಮೊದಲಿಗೆ ಶೇರ್ ಮಾಡ್ತೀನಿ. ಸೊ ಇವಾಗ ನೋಡಿ, ಮೇಯ್ನಾಗಿ ಸಿಂಕ್ ಬ್ಲಾಕ್ ಹೇಗಾಗುತ್ತೆ, ತುಂಬ ಜನರ ಮನೆಯಲ್ಲಿ ಸಿಂಕ್ ನೀರು ಬ್ಲಾಕ್ ಆಗಿ ಇಲ್ಲಿ ತನಕ ಬಂದ್ಬಿಡುತ್ತೆ. ಬ್ಲಾಕ್ ಯಾಕೆ ಆಗುತ್ತೆ ಮೊದಲನೇದಾಗಿ, ಹಾಗೆ ಬ್ಲಾಕ್ ಆದರೆ ಏನು ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ಇವಾಗ ನಾನು ಪಾತ್ರೆ ತೊಳೆದಿರುವಂಥದ್ದು ಚಿಕ್ಕ ಚಿಕ್ಕ ಕಸ ಇದೆಯಲ್ಲ ಅದೆಲ್ಲ ಇದರಲ್ಲಿ ಸ್ಟೋರ್ ಆಗಿಬಿಟ್ಟಿದೆ. ಮೇಯ್ನಾಗಿ ನಾವು ಪಾತ್ರೆ ತೊಳೆಯುವಂಥ ಸಿಂಕಲ್ಲಿ ಇದಂತೂ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು. ಸೊ ಇದನ್ನು ಇಲ್ಲಿ ನೋಡಿ, ಕಸ ಇದೆಯಲ್ಲ ಅದಕ್ಕೆ ಈ ರೀತಿ ಬೌಲನ್ನು ನೀವು ಆಲ್ರೆಡಿ ಇಲ್ಲಿ ಸೈಡಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇದರಲ್ಲಿ ಕಸ ಇದ್ದದ್ದನ್ನ ನೋಡಿ ಈ ರೀತಿ ಮಾಡಿದರೆ ಹೋಗುತ್ತೆ. ಸೊ ಇದು ಬಂದು ನೆಟ್. ಎಷ್ಟು ಗಲೀಜಾಗ್ಬಿಟ್ಟಿದೆ ಅಂತ ಹೇಳಿದರೆ, ನಾವು ಡೈಲಿ ಪಾತ್ರೆ ವಾಶ್ ಮಾಡುವಾಗಲೂ ಇದನ್ನು ವಾಶ್ ಮಾಡಿದ್ರಾಯ್ತು. ಸೊ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಿಬಿಡ್ತೀನಿ. ಸೊ ನಾನು ವಾಶ್ ಮಾಡಲಿಕ್ಕೆ ಸ್ವಲ್ಪ ಡೈಲಿ ಯೂಸ್ ಮಾಡುವಂತಹ ಲಿಕ್ವಿಡನ್ನು ಹಾಕ್ತೀನಿ. ಚೆನ್ನಾಗಿ ಒಮ್ಮೆ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ಇನ್ನು ಸಿಂಕ್ ವಾಶ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಸ್ಕ್ರಬ್ಬನ್ನು ಇಟ್ಕೊಂಡಿರಿ. ಯಾವಾಗಲೂ ಪಾತ್ರೆ ವಾಶ್ ಆದ ತಕ್ಷಣವೇ ನಾವು ಲಿಕ್ವಿಡನ್ನು ಹಾಕಿ ಸಿಂಕನ್ನು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಈ ಸ್ಟ್ರೈನರ್ ಅಂತೂ ತುಂಬಾ ಇಂಪಾರ್ಟೆಂಟು. ಯಾಕಂತ ಹೇಳಿದರೆ ಇವಾಗ ನಾವು ಇದನ್ನು ಹಾಕಿದಾಗ ನಾವು ಚಿಕ್ಕ ಚಿಕ್ಕ ರೈಸ್ ಇರ್ಬೋದು ಅಥವಾ ಚಿಕ್ಕ ಚಿಕ್ಕ ಕಸಗಳಿದೆಯಲ್ಲ ಅದೆಲ್ಲ ಹೋಗಿ ಇದರಲ್ಲಿ ಸ್ಟೋರ್ ಆಗುತ್ತೆ. ಆವಾಗ ಇದನ್ನು ನಾವು ಈಸಿಯಾಗಿ ಕಸ ಬ್ಲಾಕ್ ಆಗದಿದ್ದಾಗೆ ಮಾಡ್ಬೋದು. ಒಂದು ವೇಳೆ ಇದನ್ನು ಹಾಕಿಯೂ ಕೂಡ ಬ್ಲಾಕ್ ಆಯಿತು ಅಂತ ಹೇಳಿದರೆ, ಸೊ ಇಲ್ಲಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಮನೆಯಲ್ಲಿ ತಂದಿಟ್ಕೊಳ್ಳಿ. ಇದು ಶಾಪಲ್ಲಿ ಸಿಗುತ್ತೆ. ಸಿಂಕ್ ಬ್ಲಾಕ್ ಆದಾಗ ನೀರನ್ನು ತೆಗೆಯುವಂಥದ್ದು. ಸೊ ಈ ರೀತಿಯಾಗಿರುತ್ತೆ. ಇದಂತೂ ಮನೆಯಲ್ಲಿ ಇಂಪಾರ್ಟೆಂಟ್ ಆಗಿ ಇಟ್ಕೊಳ್ಳಿ. ಸೊ ಇದು ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದರಲ್ಲಿ ರಬ್ಬರ್ ಇರುತ್ತೆ, ಈ ರೀತಿ ರಬ್ಬರ್ ಇರುತ್ತೆ ನೋಡಿ. ಇದನ್ನು ನಾವೇನು ಮಾಡಬೇಕು, ಇವಾಗ ಸಿಂಕ್ ಬ್ಲಾಕ್ ಆಗಿದೆ ಅಂತ ಅಂದ್ಕೊಳ್ಳಿ. ಸಿಂಕ್ ಈ ರೀತಿ ಬ್ಲಾಕ್ ಆದಾಗ ಇದನ್ನು ರಿಮೂವ್ ಮಾಡಿಬಿಟ್ಟು, ಸೊ ಇಲ್ಲಿ ನೋಡಿ ಈ ರೀತಿ ಇದೆಯಲ್ಲ, ಇದನ್ನು ಈ ರೀತಿ ಇಟ್ಟು ಒಂದ್ಸಲ ಪ್ರೆಸ್ ಮಾಡಿಬಿಡಿ. ಮತ್ತೆ ಎಗೇನ್ ಇಟ್ಟು ಪ್ರೆಸ್ ಈ ರೀತಿ ತೆಗೆದು ಮತ್ತೆ ಪ್ರೆಸ್ ಮಾಡಿದರೆ ಆಯಿತು. ಅವಾಗ ನೀರು ಚೆನ್ನಾಗಿ ಇಳಿದು ಹೋಗ್ಬಿಡತ್ತೆ ಆಯಿತಾ. ಹವಾ ತುಂಬಿದಾಗ ಅಂದರೆ ಗಾಳಿ ತುಂಬಿದಾಗ ಚೆನ್ನಾಗಿ ಸಿಂಕ್ ಬ್ಲಾಕ್ ಆಗಿರೋದು ನೀಟಾಗಿ ಹೋಗ್ಬಿಡತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಮನೆಯಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ವಸ್ತು. ಸೊ ಇದೆರಡು ನಿಮಗೆ ಸಿಂಕ್ ಬ್ಲಾಕ್ ಆಗಬಾರ್ದು ಅಂತ ಆದರೆ ಇದನ್ನು ಯೂಸ್ ಮಾಡಿ, ಸಿಂಕ್ ಬ್ಲಾಕ್ ಆದರೆ ಇದನ್ನು ಯೂಸ್ ಮಾಡಿ. ಇದೆರಡು ಇಂಪಾರ್ಟೆಂಟ್ ಆಗಿ ಮನೆಯಲ್ಲಿ ಪಾತ್ರೆ ತೊಳೆಯುವಂತಹ ಸಿಂಕಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಾನು ಒಂದು ಬಿಸ್ಲರಿ ವಾಟರ್ ಕ್ಯಾನ್ ಇಟ್ಟಿದ್ದೇನೆ. ಇದು ವೇಸ್ಟ್ ನೀರಾಯ್ತಾ. ಸೊ ನೋಡಿ, ಇದು ಪಾತ್ರೆ ತೊಳಿಲಿಕ್ಕೆ ಸಿಂಕ್ ಕ್ಲೀನ್ ಮಾಡಲಿಕ್ಕೆ ನಾನು ಯೂಸ್ ಮಾಡ್ಕೊಳ್ತೀನಿ. ಇದು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇವಾಗ ನಾವಿಲ್ಲಿ ಮೇಲ್ಗಡೆ ಪ್ಯೂರಿಫೈ ಇದೆ. ವಾಟರ್ ಪ್ಯೂರಿಫೈ ವೇಸ್ಟೇಜ್ ನೀರಿದೆಯಲ್ಲ ಅದು ವೇಸ್ಟ್ ಆಗಬಾರ್ದು ಅಂತ ಹೇಳಿ ನಾನಿಲ್ಲಿ ಈ ಥರ ಬಾಟಲ್ಗೆ ಹಾಕಿ ಇಟ್ಟಿದ್ದೀನಿ. ಸೊ ಆ ನೀರು ಇಲ್ಲಿ ಸ್ಟೋರ್ ಆಗಿಬಿಡತ್ತೆ. ಸೊ ಆವಾಗ ನಾವು ಈ ನೀರನ್ನು ಕ್ಲೀನಿಂಗ್ಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ಹಾಗೆ ಇದು ನೀರು ಯಾವಾಗಲೂ ವೇಸ್ಟ್ ಮಾಡಬಾರ್ದು. ವೇಸ್ಟ್ ಆಗುತ್ತೆ ಅಂತ ಆದರೆ ಈ ರೀತಿ ಟಿಪ್ಪನ್ನು ಒಮ್ಮೆ ಯೂಸ್ ಮಾಡಿಕೊಳ್ಳಿ, ನೀವೇನಾದರೂ ವಾಟರ್ ಪ್ಯೂರಿಫೈ ಯೂಸ್ ಮಾಡ್ತಾ ಇದ್ರೆ.
ಕೊನೆಯದಾಗಿ ಕ್ಲೀನಿಂಗ್ಗೆ ನಾನು ದಿನನಿತ್ಯ ಏನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಇವಾಗ ಆಯಿಲ್ ಅನ್ನ ಯೂಸ್ ಮಾಡಿರ್ತೀವಿ ಅಥವಾ ಏನಾದರೂ ಸಾಂಬಾರನ್ನ ಚೆಲ್ಲಿರ್ತೀವಿ, ಸೊ ಅವಾಗ ಇದು ಗಲೀಜಾಗ್ಬಿಡತ್ತೆ. ಇನ್ನು ಪಾತ್ರೆ ತೊಳೆದಾದ ನಂತರ ಗಲೀಜಾಗ್ಬಿಡತ್ತೆ ಅಲ್ವಾ. ಸೊ ಅವಾಗ ದಿನನಿತ್ಯ ನಾನು ಸ್ವಲ್ಪ ಲಿಕ್ವಿಡ್ ಅನ್ನ ಹಾಕಿ ಸ್ಕ್ರಬ್ ಮಾಡಿಬಿಡ್ತೀನಿ. ಈ ರೀತಿ ಸ್ಕ್ರಬ್ ಮಾಡಿಬಿಡ್ತೀನಿ. ಈ ರೀತಿ ಕ್ಲೀನ್ ಮಾಡೋದು ದಿನನಿತ್ಯ ಆಯ್ತಾ. ಸೋಪನ್ನು ಹಾಕಿ ಅಂದರೆ ನಾವು ವಿಮ್ ಲಿಕ್ವಿಡ್ ಅಥವಾ ನಾವು ಪಾತ್ರೆ ತೊಳೆಯುವಂಥ ಡಿಶ್ ವಾಶನ್ನು ಹಾಕಿ ಕ್ಲೀನ್ ಮಾಡೋದು ಇದು ದಿನನಿತ್ಯ. ಬಟ್ ಆದರೆ ಇದು ಶೈನಿಂಗ್ ಬರಬೇಕು, ಇನ್ನೂ ಚೆನ್ನಾಗಿ ಆಗಬೇಕು, ಇನ್ನೂ ಸ್ಟೀಲ್ ಪಳಪಳ ಅಂತ ಇರಬೇಕು ಅಂತ ಆದರೆ ನಾನು 2 ರೀತಿಯ ಮೆಥಡನ್ನು ಹೇಳ್ತೀನಿ. ಸೊ ಇಲ್ಲಿ ನಾನು ಬೇಕಿಂಗ್ ಪೌಡರನ್ನು ತೆಗೆದುಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಬೇಕಿಂಗ್ ಪೌಡರನ್ನು ಈ ರೀತಿ ತಳ್ಳಬೇಕು, ಈ ರೀತಿ ಹಾಕಬೇಕು. ನಂತರ ಸ್ಕ್ರಬ್ ಮಾಡಿದ್ರೆ ಆಯ್ತು. ಸೊ ನೋಡಿದ್ರಲ್ಲ, ಈ ರೀತಿ ಸ್ಕ್ರಬ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಇವಾಗಲೇ ವಾಶ್ ಮಾಡ್ತಾ ಇದ್ದೀನಿ. ನೀಟಾಗಿ ಇದು ವಾಶ್ ಆಗಿಬಿಡುತ್ತೆ ನೋಡಿ. ಸೊ ನೋಡಿದ್ರಲ್ಲ, ನೀಟಾಗಿ ಇದು ವಾಶ್ ಆಗಿಬಿಡುತ್ತೆ. ಇನ್ನೊಂದು ಟಿಪ್ ಬಂದು, ಇವಾಗ ಕಟ್ ಮಾಡಿರುವಂತಹ ಲೆಮನ್ ಇರುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ಕ್ರಬ್ ಮಾಡೋದ್ರಿಂದ ಕೂಡ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮ್ಮ ಹತ್ತಿರ ಬೇಕಿಂಗ್ ಪೌಡರ್ ಇಲ್ಲ ಅಂತ ಆದರೆ ಲೆಮನ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ಕ್ರಬ್ ಮಾಡೋದ್ರಿಂದ ಕೂಡ ಶೈನಿಂಗ್ ಆಗಿ ಬರುತ್ತೆ. ಇನ್ನು ಕೊನೆಯದಾಗಿ ಒಂದೇ ಒಂದು ಟಿಪ್ ಹೇಳಬೇಕು ಅಂತ ಹೇಳಿದರೆ, ಸೊ ಇವಾಗ ನಾವು ಸಿಂಕನ್ನು ವಾಶ್ ಮಾಡಿರ್ತೀವಿ, ಅವಾಗ ನೀಟಾಗಿ ಎಲ್ಲ ಕಾಣುತ್ತೆ. ಬಟ್ ಕೆಳಗಡೆ ನೀರು ಹೋಗಿ ಅಥವಾ ನಾವು ಏನಾದರೂ ಸಾಂಬಾರ್ ಅದು ಇದು ಎಲ್ಲ ಚೆಲ್ಲಿರ್ತೀವಿ, ಅದೆಲ್ಲ ಕೆಳಗಡೆ ಹೋಗಿ ಸಿಂಕ್ ಬ್ಲಾಕ್ ಆಗಿರುತ್ತೆ. ಅದರಲ್ಲಿ ಇದು ಪಾಚಿ ಕಟ್ಕೊಂಡಿರುತ್ತೆ, ಅದರಿಂದ ಸ್ಮೆಲ್ ಹೊರಗಡೆ ಬರುತ್ತೆ. ಆ ಸ್ಮೆಲ್ ಬರಬಾರ್ದು ಅಂತ ಆದರೆ ರಾತ್ರಿಗೆ ಒಮ್ಮೆ ಇದು ಬಂದು ವೆನಿಗರ್ ಆಯಿತಾ, ವೆನಿಗರನ್ನು 1 ಟೇಬಲ್ ಸ್ಪೂನ್ ವೆನಿಗರನ್ನು ತೆಗೆದುಕೊಳ್ಳಿ. ನಾವು ಪಾತ್ರೆ ತೊಳೆಯೋಕ್ಕಿಂತ ಮುಂಚೆನೆ ಸ್ವಲ್ಪ ನೀರನ್ನು ಕಾಯಿಸ್ಲಿಕ್ಕೆ ಇಡಬೇಕು. ಸೊ ನಂತರ ನಾವು ಇಲ್ಲಿ ನೋಡಿ ವೆನಿಗರ್ ಇದೆಯಲ್ಲ, ಅದನ್ನು ಹಾಕಿ ಬಿಸಿ ಬಿಸಿ ನೀರನ್ನು ಹಾಕಬೇಕು. ಈ ರೀತಿ ಬಿಸಿ ಬಿಸಿ ನೀರನ್ನು ಹಾಕಬೇಕು. ಸೊ ಅವಾಗ ಡೈಲಿ ಇದನ್ನು ಮಾಡೋದ್ರಿಂದ ಸಿಂಕ್ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇನ್ನೊಂದು ಟಿಪ್ ಬಂದು, ಇವಾಗ ಈ ರೀತಿ ಎಡ್ಜ್ ಇರುತ್ತೆ ಅಥವಾ ಈ ರೀತಿ ಸೈಡಲ್ಲಿ ಬ್ಲ್ಯಾಕ್ ಆಗಿ ಪಾಚಿ ಕಟ್ಕೊಳ್ಳೋ ಹಾಗೆ ಕಟ್ಕೊಂಡು ಬಿಡುತ್ತೆ. ಅವಾಗ ಕೂಡ ಅಷ್ಟೇನೆ. ಸೊ ಮನೆಯಲ್ಲಿ ವೇಸ್ಟೇಜ್ ಆಗಿರುವಂಥ ಬ್ರಷನ್ನು ತೆಗೆದುಕೊಳ್ಳಿ. ಸೊ ಅದಕ್ಕೆ ಸ್ವಲ್ಪ ಲಿಕ್ವಿಡನ್ನು ಹಾಕಿ, ನಾವು ಪಾತ್ರೆ ತೊಳೆಯುವಂತಹ ಡಿಶ್ ವಾಶನ್ನು ಹಾಕಿ ಸೈಡ್ಗೆ ಈ ರೀತಿ ಬ್ರಷ್ ಮಾಡ್ಕೋಬೇಕಾಗತ್ತೆ. ನಮ್ಗೆ ಎಲ್ಲೆಲ್ಲ ಪಾಚಿ ಕಟ್ಕೊಂಡಿದೆ, ಎಲ್ಲಿ ಬ್ಲ್ಯಾಕ್ ಆಗಿಬಿಟ್ಟಿದೆ ಅದನ್ನು ನೋಡಿಕೊಂಡು ಈ ರೀತಿ ಟೂತ್ ಬ್ರಷನ್ನು ತೆಗೆದುಕೊಳ್ಳಿ. ಜಾಲಿ ಇದೆಯಲ್ಲ, ಅದರಲ್ಲೂ ಕೂಡ ಪಾಚಿ ಕೊಟ್ಕೊಳ್ಳುತ್ತೆ. ಸೊ ಅವಾಗ ಇದನ್ನು ಕೂಡ ಅಷ್ಟೇನೆ. ಸೊ ಈ ರೀತಿ 2 ದಿನಕ್ಕೊಮ್ಮೆ ಮಾಡಿ, ಡೈಲಿ ಮಾಡಬೇಕು ಅಂತೇನಿಲ್ಲ. ಡೈಲಿ ಏನಾಗೋದಿಲ್ಲ, ಇದೆಲ್ಲ 2-3 ದಿನಕ್ಕೊಮ್ಮೆ ಪಾಚಿ ಕೊಟ್ಕೊಳ್ಳುತ್ತೆ, ಸರಿಯಾಗಿ ವಾಶ್ ಮಾಡಿಲ್ಲ ಅಂತ ಆದರೆ. ಇಲ್ಲ ಅಂತರೂ ಕೂಡ ಸ್ವಲ್ಪ ಬ್ಲ್ಯಾಕ್ ಆದಾಗ ಕಾಣಿಸುತ್ತೆ, ಅವಾಗೆಲ್ಲ ಇದನ್ನು ಯೂಸ್ ಮಾಡಿಬಿಡಿ. ಸೊ ಫೈನಲಿ ಒಮ್ಮೆ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಫೈನಲ್ ಆಗಿ ನಾವು ಯಾವುದೇ ವಾಶ್ ಮಾಡೋದಿರ್ಬೋದು, ಏನೇ ಮಾಡೋದಿರ್ಬೋದು, ಓವರ್ ಆಲ್ ಆಗಿ ಒಮ್ಮೆ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಬರೀ ಸಿಂಕ್ ಮಾತ್ರ ಅಲ್ಲ, ಈ ಕಡೆ ಆ ಕಡೆ ಎಲ್ಲ ಸ್ವಲ್ಪ ಗಲೀಜು ಆಗಿರ್ಬಿಡತ್ತೆ.
ಸೊ ವಾಶ್ ಮಾಡಬೇಕಾದ್ರೆ ಅಥವಾ ಪಾತ್ರೆ ವಾಶ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಗೋಡೆ ಕೂಡ ಗಲೀಜಾಗ್ಬಿಡುತ್ತೆ. ಸೊ ಅವಾಗ ಸ್ಕ್ರಬ್ಬಿಂದ ಒಮ್ಮೆ ಎಲ್ಲವನ್ನ ಕ್ಲೀನ್ ಮಾಡ್ಕೊಂಡ್ಬಿಡಿ. ಇವಾಗ ಒಮ್ಮೆ ನೀರನ್ನು ಹಾಕ್ಬಿಟ್ರೆ ಆಯಿತು. ಕೊನೆಗೆ ಈ ರೀತಿ ಒಂದು ವೈಫರನ್ನು ಯಾವಾಗಲೂ ಇಟ್ಕೊಂಡಿರಿ. ಸೊ ಇವಾಗ ಇದು ಕಿಚನ್ ಸ್ಲ್ಯಾಬ್ ಮೇಲೆ ನೀರೆಲ್ಲ ಬಿದ್ದಿರುತ್ತಲ್ವ, ಅದನ್ನೆಲ್ಲ ಒಮ್ಮೆ ನೀಟಾಗಿ ನೀರನ್ನು ತೆಗಿಬೇಕು. ಒಂದು ಬಟ್ಟೆಯಿಂದ ಇದನ್ನ ಚೆನ್ನಾಗಿ ಒರೆಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇವಾಗ ನೀರಿನ ಪಸೆ ಎಲ್ಲ ಅದರಲ್ಲಿ ಇದ್ರೆ ಮತ್ತೆ ನೀರೆಲ್ಲ ಚೆನ್ನಾಗಿಲ್ಲ ಅಂತ ಆದ್ರೆ ಮತ್ತೆ ಬ್ಲ್ಯಾಕ್ ಆಗುವಂತ ವೈಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಗಲೀಜಾಗಿ ಕಾಣಿಸುತ್ತೆ. ಒಮ್ಮೆ ಸಿಂಕನ್ನು ಈ ರೀತಿ ಬಟ್ಟೆಯಿಂದ ಒರೆಸ್ಬಿಡಿ. ಇನ್ನು ಫೈನಲಿ ನಾನು ಪಾತ್ರೆ ತೊಳಿಲಿಕ್ಕಂತ ಈ ರೀತಿ ಸ್ಕ್ರಬ್ಬನ್ನು ಯೂಸ್ ಮಾಡಿರ್ತೀನಿ. ಇದನ್ನು ಆಲ್ರೆಡಿ ವಾಶ್ ಮಾಡಿ ಇಟ್ಟಿರ್ತೀನಿ. ಸೊ ಫೈನಲಿ ಸಿಂಕು ನೀಟಾಗಿ ಕ್ಲೀನ್ ಆಗಿದ್ದಾಯಿತು. ಸೊ ಇದೇ ರೀತಿ ಟಿಪ್ಸನ್ನು ಫಾಲೋ ಮಾಡಿ ಸಿಂಕ್ ಯಾವಾಗಲೂ ನೀಟಾಗಿ ಕ್ಲೀನ್ ಆಗಿರುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವಿಡಿಯೋ. ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.